SPB ಅವರ ನೆನಪಿನ ಗಂಗೆ ಹರಿತಾ ಇದೆ. ಸರ್, ಬಾಲ್ಯದ ಬಗ್ಗೆ ಮಾತಾಡ್ತಾ ಇದ್ವಿ. ಬಾಲ್ಯದಲ್ಲಿ ನೀವು ತುಂಟ್ರಾಗಿದ್ದು ನೀವು ಹೇಳ್ತಾ ಇದ್ದೀರಾ, ಬಟ್ ಅಮ್ಮ ಹೇಳ್ತಾರೆ, ಅಪ್ಪ ಹೇಳ್ತಾರೆ, ಬಹಳ ಗುಡ್ ಬಾಯ್, ಯಾವ ತರ ತೊಂದರೆ ಕೊಡ್ತಾ ಇಲ್ಲ. ಅವ್ರಿಗೆ ಮನೆಯಲ್ಲಿ ನಾನು ಇರೋದು ಮಾತ್ರ ಗೊತ್ತು. ಎವ್ರಿಬಡಿ ಹ್ಯಾಸ್ ಟು ಬಿ ಮಿಸ್ ಆ ಬಾಲ್ಯ. We want to know that about SPB sir. Tell us your mischief. ತುಂಟತನ ಅಂದ್ರೆ ಕ್ರಿಕೆಟ್ ಅಂದ್ರೆ ತುಂಬಾನೇ ಬಹಳ ಇಷ್ಟ ಅಂತ ನಿಮ್ಗೆ? ಬಹಳ ಇಷ್ಟ. ಅಂಡ್ ನಮ್ಮ ತಾಯಿ ಮಾಮ ಅವರ ಮನೆಯಲ್ಲಿದ್ದು 4-5 years ನಾನು ಓದ್ದೆ. ಅವ್ರು ಎಲ್ಲೆಲ್ಲಿ ಟ್ರಾನ್ಸ್ಫರ್ ಆಗ್ತಾ ಹೋಗ್ತಾ ಬಂದ್ರು ಅವ್ರ ಜೊತೆಯಲ್ಲೇ ಇದ್ದೆ ನಾನು. ಅಮ್ಮ ಅಪ್ಪ ಅವ್ನು ನೋಡ್ಬೇಕು ಅಂತ ತುಂಬಾ ಹೋಮ್ ಸಿಕ್. ಒಂದು ದಿನ ಊರಿಗೆ ಬಂದ್ಬಿಟ್ಟೆ. ದಟ್ ಡೇ ವಾಸ್ ಮಂಡೇ. ಟ್ಯೂಸ್ಡೇ, ಥರ್ಸ್ಡೇ, ವೆನ್ಸ್ಡೇ ತನಕ ಇದೆ. ಏನಪ್ಪ ಸ್ಕೂಲ್ ಇದೆ ಅಲ್ಲ, ಏನು ದಿಸ್ ಈಸ್ ನಾಟ್ ಹಾಲಿಡೇ ಸೀಸನ್ ಆಗ. ಇಲ್ಲ, ನಮ್ಮ ಮಾಸ್ಟರ್ ಒಬ್ರು ತೀರ್ ಹೋದ್ರು, ಅದರಿಂದ 4 ದಿನ ನಮಗೆ ರಜಾ ಕೊಟ್ಬಿಟ್ಟಾರೆ. ಅಯ್ಯೋ ಪಾಪ ಅಂತ ಅನ್ಕೊಂಡು. ಅದು ನನ್ನ ಟ್ಯೂಷನ್ ಮಾಸ್ಟ್ರು ಒಂದು ಬಾರಿ ನಮ್ಮ ಅಪ್ಪಾಜಿ ಅವರ ಜೊತೆ ಏನು ಮಾತಾಡೋಕೆ ಬಂದರು. ಅವ್ರ ಹತ್ರ ಇವರು, ಯಾರು ಪಾಪ ಅವ್ರು ಯಾರು ಮಾಸ್ಟರ್ ತೀರೋದು, ಯಾರು ತೀರ್ ಹೋಗ್ಲಿಲ್ವ, ಎಲ್ಲರೂ ಚೆನ್ನಾಗಿದ್ದಾರೆ ನಮ್ಮ ಸ್ಕೂಲ್ನಲ್ಲಿ. ಹೀಗೆ ಹೇಳಿದೆ ನಾನು. ಹೌದಾ? ನೆಕ್ಸ್ಟ್ ಡೇ ಕ್ಲಾಸ್ನಲ್ಲಿ ಅವರು ಎಷ್ಟು ತುಂಬ ನಾಟಕೀಯವಾಗಿ ಮಾತಾಡಿದ್ರು. ಒಬ್ಬರಿದ್ದಾರೆ ಇಲ್ಲಿ ಮಹಾನುಭಾವರು, ಒಂದು ಸ್ಟೂಡೆಂಟು. ಅವರು ಹೇಗೆ ಅಂದರೆ ಪಾಪ ಜೀವಂತರಾಗಿರೋ ಒಂದು ನಮ್ಮ ಮ್ಯಾಸ್ಟ್ರಿಗೆ ತಿರೋಧಕವನ್ನೆಲ್ಲ ಕೊಟ್ಬಿಟ್ರು. ಅವರಿಗೆ ಸಂಸಾರ, ಅವರಿಗೆ ಅವರ ಕುಟುಂಬ ಎಲ್ಲ ಇದೆ, ಆದರೆ ಇವರೇ ಅವರ ಕಾರ್ಯಕ್ರಮಗಳೆಲ್ಲ ಮಾಡಿದ್ದಾರೆ. 4 ದಿನ ಅಯ್ಯೋ, ಸತತವಾಗಿ ಶೋಕ ವ್ಯಕ್ತಪಡಿಸಿದ್ದಾರೆ. ಅವರು ಯಾರು ಅಂತ ನಿಮ್ಗೆ ಗೊತ್ತಲ್ಲ, ಅವ್ರಿಗೆ ಗೊತ್ತು. ಸರ್, ನೀವು ನಿಮ್ಮ ಪರಿಚಯ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ. ನಮ್ಗೆ ಭಯ ಎಲ್ಲ ಆಯ್ತು. ಐ ಸ್ಟೂಡ್ ಅಪ್ ವಿತ್ ಟಿಯರ್ಸ್ ಇನ್ ಮೈ ಹ್ಯಾಂಡ್. ಮಾಸ್ಟ್ರೇ ಕ್ಷಮಿಸಿ, ಅಮ್ಮ ಅಪ್ಪ ನೋಡ್ಬೇಕು ಅಂತ ತುಂಬಾ ಹೋಮ್ ಸಿಕ್ ಆಯ್ತು, ಅದಕ್ಕೆ ಏನಾದ್ರೂ ಕಾರಣ ಹೇಳ್ಬೋದಯ್ಯ, ಇಲ್ಲ like that. And so many things in the because I was a brilliant student in the class, everybody was excusing me, all that, forgiving me whatever I did. ನಿಮ್ಮ ಈ ತುಂಟ ಬಾಲ್ಯದ ಬಗ್ಗೆ ನಮ್ಮ ವೀಕೆಂಡ್ ಟೆಂಟ್ ಏನ್ ಹೇಳುತ್ತೆ ಕೇಳಿ. ಎಷ್ಟು ಇಟ್ಕೊಂಡಿದ್ದೀರಾ? వాడు మాట వినేవాడు కాదండి మా తమ్ముడు. నిండా దుష్టు. పప్పు చారు తప్ప ఇంకొకటి వేసుకునేవాడు కాదు. పప్పు వేసి చారు వేసి నెయ్యి వేసి ఇంత అన్నం కలిపితే వాడు ఇంత తింటే మొత్తం మేము తినేసేది. మా అమ్మతో చెప్పి, మిమ్మల్ని తిట్టిస్తాను ఉండండి, మీరు తినేసినారు నా అన్నం అంతా అనేవాడు. సినిమాకు పోతే సంకలు ఎత్తుకోమనేవాడు. ఎత్తుకొని పోతే నన్ను దించు, నేను దించేస్తాను, నీ దించి బాయిల్ వేసేస్తాను రా నిన్న అన్నా. నేనేం చేయనమ్మా, సినిమాకి తీసుకుపోండి నన్ను. మళ్ళీ ఎత్తుకుంటే కానీ వచ్చేవాడు కాదు. నడి రోడ్లో కూర్చునేవాడు ఆయన. సినిమాకు పోతే టికెట్ తీయద్దనేది మా అమ్మ. చంకలు వేసుకొని, మోసం చేస్తున్నారు సార్ మిమ్మల్ని, నాకు వయసు అయింది, నాకు టికెట్ తీయాలంటే వాళ్ళు మోసం చేస్తున్నారు మిమ్మల్ని అనేవాడు. టికెట్ తీసుకొని వచ్చాడు సినిమాకు. అమ్మ సినిమాకు తీసుకుపోలేదని, టికెట్ తీయలేదని మొండి చేసి ఇంటికి వచ్చి 4 వాయించింది. అప్పుడు వాడికి కోపం వచ్చేసింది. నేను బావిలో దించేస్తాను లంబడి కొడుక అని చెప్పి దాడు కట్టి బావిలో దించేసింది. మా తమ్ముడు పెద్దవాడు ఉన్నాడు. ఏం పని చేస్తావమ్మా నువ్వు, వాడిద్దా బావిలో దించి లూజ్ అయిపోతే దారం ఏం చేస్తావు నువ్వు అని వాళ్ళ అమ్మని తిట్టాడు. అది వాడి లీలలంతా, కృష్ణ లీలలు. వాడికి సినిమాలో పాడాలని చిన్నప్పటి నుంచి వాడికి అదే ధ్యాస. అందుకే ఇప్పుడు పెద్ద గొప్ప సింగర్ అయిపోయినాడు. ఏమో లక్షణంగా అందరు ఆయుసు పోసుకొని వాడు లక్షణంగా ఉండి మంచి పేరు తెచ్చుకున్నాడు. ఇంకా 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 పేరు తెచ్చుకోవాలా. వాడి చేతుల్లో నా ఘటం కడతేరిపో, అది నేను కోరుకో. ఇంతకు మించి నేనేం చెప్పేది లేదు. ದೊಡ್ಡಕ್ಕ ಏನ್ ಚೆನ್ನಾಗಿತ್ತು ಅವ್ರು ಹೇಳಿ. ದೊಡ್ಡಕ್ಕ ಎಷ್ಟು ಪ್ರೀತಿ ಅಂದ್ರೆ ಅವ್ರು ಹೇಳಿದ್ದು ಕೆಲವ್ರಿಗೆ ಗೊತ್ತಾಗಿರ್ಬೋದು. ಆವಾಗಲೂ ಕೂಡ ನನ್ಗೆ ಅಗೇನ್ಸ್ಟ್ ದಿ ಲಾ ಹೋಗ್ಬೇಕಂದ್ರೆ ತುಂಬಾ ಕಷ್ಟ. ನಾನು ಇಷ್ಟಿರುವಾಗ ನನ್ನ ಎತ್ಕೊಂಡು ನೀವು ಚಿಕ್ಕ ಮಗ ಅಂತ ಸೆರಗ ತಲೆ ಮೇಲೆ ಹಾಕು, ನೋ ಟಿಕೆಟ್ ಅಂತ ಹೋಗೋ ಥಿಯೇಟರ್ ಒಳಗೆ. ಐ ಯೂಸ್ ಟು. ಇಲ್ಲ ರೀ, ಆ ಗೇಟ್ ಮ್ಯಾನ್ ಹತ್ರ ನಾನು ಹೇಳೋದು, ಇವ್ರು ಮೋಸ ಮಾಡ್ತಾ ಇದ್ದಾರೆ, ನನಗೆ 10 ವರ್ಷ ಟಿಕೆಟ್ ಆದ್ರೂ ಇರ್ಬೇಕು, ಕೊಡ್ಬೇಕು ಅಂತ. ಇದೆಲ್ಲ ನೈಸ್ ಥಿಂಗ್ಸ್ ಟು ರಿಮೆಂಬರ್. ಅಂಡ್ ಅವ್ರ ಆಶೀರ್ವಾದ ಸರ್, ಅದಕ್ಕಿಂತ ಬೇರೆ ಏನಿಲ್ಲ.
ಇನ್ನೊಂದು ಹೇಳಿ ಸರ್, ಬಾವಿಯಲ್ಲಿ ದಿಂಪೆ ಸಾಡು ಅಂತೆಲ್ಲ ಬೈದಿರಲ್ಲ, ಏನ್ ಅದೇ ಅಮ್ಮ ನಾನು ಬಂದು ಅವರಿಗೆ ಯಾಕೆ ಟಿಕೆಟ್ ಇಲ್ಲದೆ ನಾನು ಕಳ್ಳವನಾಗಿ ಹೋಗಿದ್ದೇನೆ ಅಲ್ಲಿ, ನಾನು ಐ ವಾಸ್ ಲೈಕ್ ಎ ಥೀಫ್ ಇನ್ ದಿ ಆಡಿಟೋರಿಯಂ, ಐ ಡಿಂಟ್ ಲೈಕ್ ಇಟ್ ಅಂದ್ರೆ ಅಮ್ಮ ಏನು ದೊಡ್ಡ ನೀನು ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದೆಯಾ ಅದು ಇದು ಅಂದ್ರು. ಇಲ್ಲ ನೀವು ಮಾಡೋದು ಕರೆಕ್ಟ್ ಇಲ್ಲ ಅಂತ ತುಂಬಾನೇ ಚೇಷ್ಟೆ ಮಾಡಿದೆ. ಬಾವಿಯಲ್ಲಿ ಹೀಗೆ ಬಾವಿಯಲ್ಲಿ ಬಕೆಟ್ ಒಳಗೆ ಎಸ್ ಪಿ ಸರ್ ನ ಕೂರಿಸಿ ರಾಟೆಯಿಂದ ಒಳಗಾಕ್ಬಿಡೋರಂತ ಅಮ್ಮ. ಮಾತಾಡ್ತೀಯ, ನನ್ನ ಎದುರಿಸಿ ಮಾತಾಡ್ತೀಯ ಅಂದ್ರೆ ಮಾತಾಡ್ತೀನಿ, ಮಾತಾಡೋದು ಹೋಗು ಹೋಗು. ದೀಸ್ ಆರ್ ಆಲ್ ದಿಸ್ ಗ್ರೇಟ್ ಮೊಮೆಂಟ್ಸ್. ಆದ್ರೆ ಒಂದು ಜಾಗಕ್ಕೆ ಬಂದ ಮೇಲೆ ಇದೆಲ್ಲ ಕೂಡ ಅವರು ಹೇಳುವಾಗ ಇನ್ನೂ ಆನಂದಕರವಾಗಿರುತ್ತೆ. ಎಕ್ಸಾಕ್ಟ್ಲಿ. Given the chance, I want to become again a child and go back, rewind my life and enjoy all those. ಸೋ ನೈಸ್. ರೈಟ್ ಸರ್, ಸ್ಕೂಲ್ಗೆ ಬರೋಣ. ಸ್ಕೂಲ್ ಡೇಸ್ ಅಲ್ಲಿ ನೀವು 4 ಬೇರೆ ಬೇರೆ ಸ್ಕೂಲಲ್ಲಿ ಓದಿದ್ದೀರಾ ಅನ್ಸುತ್ತೆ. ಫಸ್ಟ್ ಇಂದ 5th ಸ್ಟ್ಯಾಂಡರ್ಡ್ ವರೆಗೂ ಆಂಜನೇಯ ಎಲಿಮೆಂಟರಿ ಸ್ಕೂಲಲ್ಲಿ ಓದ್ತೀರಾ. 6th ಸ್ಟ್ಯಾಂಡರ್ಡ್ ಆದ್ಮೇಲೆ VR ಹೈಸ್ಕೂಲ್ಗೆ ಹೋಗ್ತೀರಾ. 7th 8th ZP ಹೈಸ್ಕೂಲು. 9th 10th ರಾಜ ಬಂಗಮ್ಮ ಹೈಸ್ಕೂಲ್. Are you human being? ಐ ಆಮ್ ಸರ್. ಇಲ್ಲಾಂದ್ರೆ ಕರ್ಣ ಪಿಶಾಚಿ ಏನಾದ್ರು ಇದೆಯಾ? ಕನ್ನಡ ಪಿಶಾಚಿ. ಹಾಗೆ ಜ್ಞಾಪಕ ಇಟ್ಕೊಂಡಿದ್ದೀರಾ ಇಷ್ಟು ವಿಷಯ? ಅಲ್ಲ, ಈ 4 ಸ್ಕೂಲಲ್ಲಿ ಓದಿದ್ದು ಅನುಭವಗಳು, ಅಲ್ಲಿದ್ದು ಫ್ರೆಂಡ್ಸು, ಆ ಡೇಸ್ ಎಲ್ಲ ಹೇಗಿತ್ತು ಸರ್? ಹೌ ವಾಸ್ ಇಟ್ ಸ್ಕೂಲ್ ಡೇಸ್? Even I have all. You are good in studies. Most of them, they are all around me, surrounding me. I am with them until 6th standard. ನೀವು ಹೇಳಿದಾಗೆ ನೆಲ್ಲೂರಿನಲ್ಲಿ ನಾನು ಓದಿದೆ. And then 7th 8th 9th standards in ನಗರಿ ಅಂತ ತಿರುಪತಿ ಹೋಗುವಾಗ ಬರುತ್ತೆ. ನಗರಿ ಅಂತ ಒಂದು ಅದು ಬಾಯ್ಸ್ ಸ್ಕೂಲ್ ಅಥವಾ ಕೋಯೆಡ್ ಸ್ಕೂಲ್ ಸರ್? ಅದು ಬಾಯ್ಸ್ ಸ್ಕೂಲ್. ಅದು ಕೋ ಎಜುಕೇಶನ್ ಇಲ್ಲ ಆಗ. ಅಂಡ್ ಅದಾದ ಮೇಲೆ ಅವ್ರಿಗೆ ಕಾಳಹಸ್ತಿಗೆ ಹೋದ್ವಿ, ಅಲ್ಲಿ ಕೋ ಎಜುಕೇಶನ್. Something interesting is coming. Nothing sir, all the way I was the youngest in the school, I was shortest in the school. ಎಲ್ಲರನ್ನ ಅಕ್ಕ ಅಕ್ಕ ಅಂತಾನೆ ಕರಿಬೇಕಾದದು. ಏನ್ ಮಾಡೋದು? ಸರಿ ಸರ್. And when I went to PUC in Arts College Tirupati, there also was no co-education. ಏನ್ ಮಾಡೋಕ್ಕಾಗುತ್ತೆ? ಇಂಜಿನಿಯರಿಂಗ್ ಫಸ್ಟ್ ಇಯರ್ ಮಾಡುವಾಗ there was only one girl. I was in love with her, but unfortunately she was in love with somebody else. What can I do? She was my friend. And I loved so many people. ಸಿನಿಮಾ ಹಾಲ್ಗೆ ಹೋದ್ರೆ ದೇವಾನಂದ್ ಪಿಕ್ಚರ್ ಅಂದ್ರೆ ಅವ್ರ ಹಾಗೇನೆ ಸ್ಟೈಲು, ಅದಕ್ಕೆ ಏನೇನು ಹಾಕೊಂಡು ಹೇರ್ ಸ್ಟೈಲ್ ಮಾಡ್ಕೊಂಡು ಇಂಟರ್ಮಿಷನ್ ನಲ್ಲಿ ಎಲ್ಲರೂ ನಮ್ಮನ್ನೇ ನೋಡ್ತಾ ಇದ್ದಾರೆ. ನಾನೇ ದೇವಾನಂದ್ ಥರ ಇದ್ದೆ ಅಂತ. ಜಿಯೋ 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 ಕುಚ್ಚಿ. ಒಬ್ಬರು ಕೂಡ ನಮ್ಮನ್ನು ನೋಡೋದಿಲ್ಲ. ನಾನೇ ದೇವಾನಂದ್ ಕಾಫಿ ಟೀ. ಏನ್ ಮಾಡೋದು ಸರ್? ಲವ್ ಇನ್ನೂ ಸಕ್ಸಸ್ ಆಗಲಿಲ್ಲ ಆ ಕಾಲದಲ್ಲಿ. ಸಕ್ಸಸ್ ಅಟ್ ದಿಸ್ ಏಜ್ ಈವನ್ ಐ ಗೆಟ್ ಲವ್ ಲೆಟರ್ಸ್. ವಾಟ್ ಶಾಲ್ ಐ ಡೂ ನೌ? ಕಲ್ಲಿದ್ರೆ ನಾಯಿ ಇರೋದಿಲ್ಲ, ನಾಯಿ ಕಂಡ್ರೆ ಕಲ್ಲಿರೋದಿಲ್ಲ. ಆ ದಿನಗಳಲ್ಲಿ ನಾಯಿ ಇತ್ತು, ಕಲ್ಲಿಲ್ಲ. ಈ ದಿನಗಳಲ್ಲಿ ಕಲ್ಲಿದೆ, ನಾಯಿ ಇಲ್ಲ. ಅಯ್ಯೋ ಅಯ್ಯೋ, ಯಾರು ಕೇಳಿಸ್ಕೋವಾಗ ಸರಿ ಕೇಳಿಸ್ಕೊಳ್ಳಿ. ಆಯ್ತು, ಬ್ಲಾಕ್ ಮೇಲ್ ಮಾಡ್ತಾ ಇದ್ದೀರಾ? ಹೌದು. ಇನ್ನೇನಾಗ್ಬೋದು ಸರ್? ವಾವ್, ದಿಸ್ ಗೆಟಿಂಗ್ ಇಂಟ್ರೆಸ್ಟಿಂಗ್. ಓಕೆ ಸರ್, SPB ಅವರ